ಸ್ವಾಮಿ ಅವರು ಅದೇ ರೀತಿಯಾಗಿ ಸಂಗೀತ ಭಟ್ ಅವರ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ವಾ ಸುದರ್ಶನ್ ಅವರೇ, ಸೂಪರ್ ಆಗಿರಲ್ಲ. ಇದೀಗ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸೋದಕ್ಕೆ 19ನೇ ತಾರೀಕು ಸೂಪರ್ ಹಿಟ್ ಆಗಲಿ ಅಂತ ಹೇಳಿ ಆಶಿಸೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಅವರನ್ನ ವೇದಿಕೆಗೆ ಕರೆದು ಅವರಿಂದ ಬೆಸ್ಟ್ ವಿಶಸ್ ಅನ್ನ ಪಡೆದುಕೊಳ್ಳುವಂತಹ ಸಮಯ ಇದೀಗ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡ ಚಲನಚಿತ್ರರಂಗದ ನಮ್ಮ ಪ್ರೀತಿಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿರುವಂತಹ ಏಳುಮಲೆಯ ಖುಷಿಯಲ್ಲಿರುವಂತಹ ನಮ್ಮ ಪ್ರೀತಿಯ ತರುಣ್ ಕಿಶೋರ್ ಸುಧೀರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ತರುಣ್ ಕಿಶೋರ್ ಸುಧೀರ್ ಸರ್ ಆನ್ ಸ್ಟೇಜ್. ತರುಣ್ ಸರ್ ಮುಂದೆ ಬರಬೇಕು ಪ್ಲೀಸ್. ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಯಲ್ಲಿ ಇದೀಗ ನಮ್ಮ ಪ್ರೀತಿಯ ಕನ್ನಡದ ಬ್ಯೂಟಿಫುಲ್ ನಟಿ, ನಾವೆಲ್ಲರೂ ತುಪ್ಪದ ಬೆಳಗಿಂದ ಅಷ್ಟೇ ಪ್ರೀತಿಯಿಂದ ಕರಿತೀವಿ, ವೆರಿ ವೆರಿ ಗಾರ್ಜಿಯಸ್, ವೆರಿ ವೆರಿ ಟ್ಯಾಲೆಂಟೆಡ್, ಹಂಬಲ್ ಆಗಿರುವಂತಹ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ರಾಗಿಣಿ ದ್ವಿವೇದಿ. ರಾಗಿಣಿ ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ವಿ. ರಾಗಿಣಿ ಅವರೇ, ಮತ್ತೊಮ್ಮೆ ಹಾರ್ಟಿ ವೆಲ್ಕಮ್ ನಿಮ್ಗೆ. ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ಅಫ್ಕೋರ್ಸ್ ಎಲ್ಲರ ಜೊತೆಗೆ ಸ್ಪೆಷಲ್ ನಂಟಿದೆ. ಅದರ ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಕೋ ಪ್ರೊಡ್ಯೂಸರ್ ಆಗಿರುವಂತಹ ರಾಜವರ್ಧನ್ ಸರ್ ಜೊತೆ ಒಂದು ಬ್ಯೂಟಿಫುಲ್ ಆದಂತಹ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಅವರ ಸ್ನೇಹಿತೆಯಾಗಿ ಕೂಡ ವಿಶಸ್ಸನ್ನ ತಿಳಿಸೋದಕ್ಕೆ ಬಂದಿದ್ದೀರಾ. ಹಾಡ್ ನೋಡಿದ್ರಿ, ಟೀಸರ್ ನೋಡಿದ್ದೀರಾ, ಈ ಹಿಂದೆ ಟ್ರೈಲರ್ ಕೂಡ ಲಾಂಚ್ ಆದಾಗ ಬಹಳಷ್ಟು ಪ್ರೀತಿಯನ್ನ ತೋರಿಸಿದ್ದೀರಾ. ಅದು ನಮ್ಮೆಲ್ಲ ಕನ್ನಡಿಗರಿದ್ದಾರೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಹಾಯ್ ಗೈಸ್, ಹಾಯ್, ವಾಟ್ ಹ್ಯಾಪನ್? ಇಷ್ಟು ಒಳ್ಳೆ ಸಂಡೇ ಎಲ್ಲರೂ ಮಾಲ್ ಬಂದಿದ್ದೀರಾ, ಸ್ವಲ್ಪ ಜೋರಾಗಿ ಜೋಶ್ ಇರ್ಲಿ. ಹಾಯ್, ಈ ಕಡೆಯಿಂದ ಜೋಶ್ ಬರ್ತಾವೆ. ಇಲ್ಲಿ ಬಂದಿರುವಂತ ಪ್ರತಿ ಥ್ಯಾಂಕ್ ಯು ವೆರಿ ಮಚ್, ಐ ಲವ್ ಯು ಟು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಡಿಗ್ನಿಟರಿಗೆ, ಮೀಡಿಯಾ ಫ್ರೆಂಡ್ಸ್ಗೆ, ಫ್ರೆಟರ್ನಿಟಿಗೆ, ಆ್ಯಕ್ಟರ್ಸ್ಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಸಿನಿಮಾ ಕಮಲ್ ಶ್ರೀದೇವಿ ಅನ್ನೋ ಏನು ಸಿನಿಮಾ ಇದೆ, ಈ ಸಿನಿಮಾದ ಫಸ್ಟ್ ಡೇ ಇನ್ ದ ಜರ್ನಿ ನೋಡ್ಕೊಂಡು ಬಂದಿರೋ ಪರ್ಸನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಎವ್ರಿ ಸಿಂಗಲ್ ಪರ್ಸನ್ ಇನ್ ದಿಸ್ ಫಿಲ್ಮ್ has worked so hard and ಪ್ರತಿಯೊಂದು ಎಲಿಮೆಂಟ್ ಈ ಸಿನಿಮಾದಲ್ಲಿ ಯಾಕೆ ನಿಮಗೆ ಇಷ್ಟ ಆಗುತ್ತೆ, ಯಾಕೆ ಇಷ್ಟು ಚೆನ್ನಾಗಿದೆ ಅಂದರೆ ಬಿಕಾಸ್ ಅದರ ಹಿಂದೆ ಇರೋದು ಶ್ರಮ, ಅದರ ಹಿಂದೆ ಇರೋದು ಒಂದು ಎಫರ್ಟ್, ಅದರ ಹಿಂದೆ ಇರೋದು ಒಂದು ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನಿಂದ ಮಾಡಿರೋವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ the actors in the film have phenomenally done really well. Sachin, Sangeeta, Akshata, right? Yeah. And everybody else who's involved in the film. Nano bits and pieces of the cinema nodidini, and I think everybody's performed so well in the film. Kate takkange characterizations alli apt casting agide, and prati ಒಂದು ಕಥೆಯಲ್ಲಿ casting according to the film and the script and the subject is really really important. ಸೊ ಆ ಒಂದು ಹೇಳಬೇಕಾದ್ರೆ ತುಂಬ ಖುಷಿ ಆಯಿತು. ಐ ರಿಯಲಿ ವಾಂಟ್ ಟು ವಿಶ್ ಆಲ್ ಆಫ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ ಕೂಡ ನಾನು ಒಂದು ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡಿಂದ ನಾನ್ ಸ್ಟಾರ್ಟೆಡ್ ಆಗಿ ಬಂದಿರೋಂಥ ಒಬ್ಬ ಆ್ಯಕ್ಟರ್ ಹೂಸ್ ಸ್ಟ್ರಗಲ್ಡ್ ಆ್ಯಂಡ್ ವರ್ಕ್ಡ್ ಹಾರ್ಡ್ ಎವ್ರಿ ಡೇ ಟು ಫಾರ್ಮ್ ದ ನೇಮ್ ದಟ್ ಐ ಹ್ಯಾವ್ ಇನ್ ದಿ ಇಂಡಸ್ಟ್ರಿ ಟುಡೇ. ಸೊ ನಮ್ಮಲ್ಲಿ ನಿಜವಾಗ್ಲೂ ಕಷ್ಟಪಟ್ಟರೆ, ಶ್ರಮ ಪಟ್ಟರೆ, ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಒಂದು ಅಟೆಂಪ್ಟ್ ಮಾಡಿದ್ರೆ ಇಟ್ ರಿಯಲಿ ವರ್ಕ್ಸ್ ಅನ್ನೋದು ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ಐ ವಾಂಟ್ ಟು ಟೆಲ್ ದಿ ಆಡಿಯನ್ಸಸ್ ಇಸ್ ದಟ್ ನಮ್ಮಲ್ಲಿ ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ. ಬೇರೆ ಭಾಷೆ ಥರ ನಮ್ಮಲ್ಲಿ ಕೂಡ ತುಂಬ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ, ತುಂಬ ಒಳ್ಳೆ ಕಥೆಗಳು ರಿಲೀಸ್ ಆಗುತ್ತೆ. ಇತ್ತೀಚೆಗೆ ತರುಣ್ಸ್ ಫಿಲ್ಮ್ ಇಸ್ ರಿಲೀಸ್ಡ್, ತುಂಬ ಚೆನ್ನಾಗಿ ಹೋಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಈಸ್ ಅ ಫಿನಾಮಿನಲ್ ಡೈರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ನಾವು ಪ್ರೊಡ್ಯೂಸರ್. ಸೊ ಎಲ್ಲರೂ ಅವರವರು ಎಕ್ಸ್ಪರ್ಟೀಸ್ನ ಮುಂದೆ ತರುವಂಥದ್ದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಅ ಫಿಲ್ಮ್ ಲೈಕ್ ದಿಸ್. ಈ ಥರ ಕಂಟೆಂಟ್ಗಳು, ಈ ಥರ ಕಥೆಗಳು ಇವಾಗ ಆ್ಯಪ್ಟ್ ಆಗಿ ನಮ್ಮ ಈ ಒಂದು ಟೈಮಲ್ಲಿ ಬರ್ತಿದೆ.
ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಅಬೌಟ್ ರಾಜವರ್ಧನ್, ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಬಹುಶಃ ಐ ಡಿಡ್ an appearance in ಗಜರಾಮ. ಆ ಒಂದು ಸಾಂಗಿಂದ ಈ ಒಂದು ಜರ್ನಿ ಏನು 2 years ಆಲ್ಮೋಸ್ಟ್ ಜರ್ನಿ ಏನಾಗಿದೆ, ಐ ಹ್ಯಾವ್ ಸೀನ್ ದ ಪ್ಯಾಷನ್, ಕಂಪ್ಯಾಷನ್, ಆ ಒಂದು ನಾಟ್ ಜಸ್ಟ್ ನಾನೊಬ್ಬ ಆ್ಯಕ್ಟರ್ ಆಗಿ ಬೆಳಿಬೇಕು. ಐ ಥಿಂಕ್ ಒನ್ ಥಿಂಗ್ ದಟ್ ರಿಲಿ ಮೇಕ್ಸ್ ಹಿಮ್ ಸ್ಟ್ಯಾಂಡ್ ಅಪಾರ್ಟ್ ಇಸ್ ದಟ್ ಯಾವತ್ತೂ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ಬೇರೆಯವ್ರು ನಾವು ಬೆಳಿಬೇಕು ಅಂದರೆ ನಮ್ಮ ಜೊತೆಗೆ ಎಲ್ಲರೂ ಬೆಳಿಬೇಕು ಅಂತ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಅ ಒನ್ ಕಾಮನ್ ಪಾಯಿಂಟ್ ದಟ್ ಐ ಆಲ್ಸೋ ಹ್ಯಾವ್, ಹಿ ಆಲ್ಸೋ ಹ್ಯಾಸ್, ತರುಣ್ ಆಲ್ಸೋ ಹ್ಯಾಸ್. ನಮಗೆ ನಾವೇ ಅಂತ ಒಂದು ಸೆಲ್ಫಿಶ್ ಆಗಿ ನಮಗೆ ಅಂತ ಎಲ್ಲ ಇರಲಿ ಅಂತ ನಾವು ಮಾಡೋಕ್ಕೆ ಹೋಗಲ್ಲ. ನಮಗೇನೇನಿದೆ ಅಂದರೆ ದಟ್ ನಾವು ಬೆಳೀತಾ ಇದ್ದೀವಿ, ನಾವೇನಾದರೂ ಡಿಫ್ರೆಂಟ್ ಮಾಡ್ತೀವಿ, ಅದರಲ್ಲಿ ಎಲ್ರಿಗೂ ಹೆಂಗೆ ಇನ್ಕ್ಲೂಡ್ ಮಾಡಬೇಕು, ಎಲ್ಲರದ್ದು ಚೆನ್ನಾಗಿ ಆಗಬೇಕು ಅಂತ. ಆ್ಯಂಡ್ ದ್ಯಾಟ್ ಕ್ವಾಲಿಟಿ ಇನ್ ಯು ಇಸ್ ಗೋನ್ ಟು ಟೇಕ್ ಯು ಅ ವೆರಿ ವೆರಿ ಲಾಂಗ್ ವೇ ಚಿನ್ನ. ಐ ರಿಯಲಿ ಬ್ಲೆಸ್ ಆ್ಯಂಡ್ ವಿಶ್ so much for you, and I just hope that ಈ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಗಬೇಕು ಅದೇ ರೀತಿಯಲ್ಲಿ ರೀಚ್ ಆಗಲಿ ಅಂತ. ಸೊ ಎಲ್ಲರೂ ಸಿನಿಮಾದಲ್ಲಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಯಾರ್ಯಾರು ಬಂದಿದ್ದೀರಾ ಇವತ್ತು, ಆಲ್ ದ ಮೀಡಿಯಾ ಫ್ರೆಂಡ್ಸ್, ಪ್ರಿಂಟ್ ಪ್ರೆಸ್, ಇವಾಗ ಹೊಸದಾಗಿ ನ್ಯೂ ಏಜ್ ಜೆನ್ಜಿ ಪಪರಾಜಿಸ್ ಅಂಡ್ ಆಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಇದೇ ರೀತಿಯಲ್ಲಿ ಒಂದು ಬೇರೆ ರೀತಿಯಾದ ಶ್ರಮ ಪಟ್ಟಾಗ, ಒಂದು ಬೇರೆ ರೀತಿಯಾದ ಎಫೆಕ್ಟ್ ಮಾಡಿದಾಗ we should always stand and support, and we've always been standing in support of each other, you know, because we've come from here to ಒಂದು ಮಟ್ಟಿಗೆ ಬಂದಿದ್ದೀವಿ ಅಂದರೆ ಅದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಪ್ರತಿಯೊಬ್ಬರು ಪರ್ಸನ್ ಇಲ್ಲಿ ಕೂತಿರೋರು ನನ್ನ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ತರುಣ್. we've done a fantastic film together, and ಆದಷ್ಟು ಬೇಗ me and Raj are also doing a film called Java. So I wish the whole team ಮನಸ್ಸಿಂದ ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಆ್ಯಂಡ್ ನಗ್ನಗ್ತಾ ಇರಿ, ಹಬ್ಬಗಳು ಬರ್ತಾವೆ, ಎಲ್ರಿಗೂ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.